ಇವತ್ತು ಗಾಡಿ ತಗೊಳಕ್ ಬಂದಾಗ ಒಂದು ಖುಷಿ ವಿಷಯ ಏನಂದ್ರೆ ಒಬ್ರು ಹಾರ್ಲೆ ಹೇಳ್ಸಿದ್ರ ಬ್ರೋ. ಇಲ್ಲಿ ಹಾರ್ಲೆನಾ? ಇಲ್ಲ ಎಕ್ಸ್ಪಲ್ಸ್ 210 ತಗೊಳ್ಳಿ ಬ್ರೋ. ನೀವಂತೂ ತಿನ್ನಿ, ಕಂಗ್ರಾಟ್ಸ್. ಥ್ಯಾಂಕ್ ಯು ಬ್ರೋ. ಟ್ಯಾಂಕ್ ಚಿನ್ನ. ಒಳ್ಳೇದಾಗಿ ಬ್ರೋ, ಹುಷಾರಾಗಿ ಹೋಗಿ, ಸೇಫ್ ರೈಡ್. ನಮಸ್ಕಾರ ಕನ್ನಡಿಗರಿಗೆ. ಇವತ್ತು ನಾವು ಓಡಿಸ್ತಾ ಇರೋದು ಎಕ್ಸ್ಪಲ್ಸ್ 210. ಸೊ ಗೈಸ್, ಈ ಗಾಡಿ ಸ್ಪೆಷಾಲಿಟಿ ಏನಂದರೆ ಈ 2026 ಬಂದಿರೋ ಗಾಡಿಗೆ ಇವರು ಹೊಸದಾಗಿ ಏನು ಮಾಡಿರ್ಬೋದು ಗೆಸ್ ಮಾಡಿ. ಏನು ಮಾಡಿಲ್ಲ ಗೈಸ್, ಅದೇ ಹಳೆ ಗಾಡಿ ಬಾಲ್. ಸೊ ಇವರು 210ಗೆ ಹಳೆ ಸ್ಪೆಸಿಫಿಕೇಶನ್ ಜೊತೆ ಇವಾಗ ಟ್ಯೂಬ್ಲೆಸ್ ಟೈರ್ ಆ್ಯಡ್ ಮಾಡ್ತೀವಿ ಅಂತೇಳಿ ಮಿಕಾ ಮಾಡ್ಬಿಟ್ಟಿದ್ದಾರೆ. ಶೋರೂಮ್ ಅವ್ರನ್ನ ಕೇಳಿದ್ರೆ ಅಣ್ಣ ಏನೂ ಇಲ್ಲ ಅಣ್ಣ, ಟ್ಯೂಬ್ಲೆಸ್ ಟೈರ್ ಇಲ್ಲವೇ ಇಲ್ಲ, ಇನ್ನೂ 1 ವರ್ಷ ಬೇಕು ಬರೋಕ್ಕೆ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಈ ಗಾಡಿ ಸ್ಪೆಸಿಫಿಕೇಶನ್ಸ್ ಹೇಳಬೇಕು ಅಂದರೆ ಗೈಸ್ 20 Nm ಟಾರ್ಕು ಆ್ಯಂಡ್ 55 bhp ಪವರ್ ಕೊಟ್ಟಿದ್ದಾರೆ. ಸೊ ರೇರು 2 ಬ್ರೇಕು ಕ್ರೇಜಿಯಾಗಿ ಡಿಸ್ಕ್ ಇದೆ. ಆಫ್ ರೋಡ್ ಮಾಡೋಕ್ಕಂತೂ ನೆಕ್ಸ್ಟ್ ಲೆವೆಲ್ ಮಾಡಿಟ್ಬಿಟ್ಟಿದ್ದಾರೆ. ಇವಾಗ ನೋಡ್ತಾ ಇರೋ ಮಾರ್ಕೆಟಲ್ಲಿ ಎಷ್ಟೋ ಜನ ಹಿಮಾಲಯನ ಟ್ರಯಲ್ ನೋಡಿಬಿಟ್ಟು ಎಕ್ಸ್ಪಲ್ಸ್ ಬಂದು ತೊಗೊಂಡೋಗ್ತಾರೆ. ಯಾಕಂದರೆ ನೀವು ಒಂದು ಹಿಮಾಲಯನ್ ತಗೊಳ್ಳೋ ದುಡ್ಡಲ್ಲಿ 2 ಎಕ್ಸ್ಪಲ್ಸ್ ತೊಗೊಂಡ್ಬಿಡ್ಬೋದು. ಆದರೆ ಹಿಮಾಲಯನೇ ಬೇರೆ ರೇಂಜ್ ಬಿಡಿ. ನಮ್ಮ ಹುಡುಗರು ಹೆಂಗೆ ಅಂದರೆ ಇವಾಗ ವ್ಯಾಲೆಂಟೈನ್ಸ್ ಡೇ ಮುಗ್ದೇ ಹೋಯ್ತು. ವ್ಯಾಲೆಂಟೈನ್ಸ್ ಡೇ 20 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಯಿತು. ಆದರೆ ಪೆಟ್ರೋಲ್ ರೇಟ್ ಮಾತ್ರ ಯಾವಾಗಲೂ 100 ರೂಪಾಯಿಂದ 10 ರೂಪಾಯಿಗೆ ಬರಲಿಲ್ಲ ಗುರು. ನಮ್ಮ ಹುಡುಗರು ಲೈಫೇ ಹಿಂಗಾಗೋಯ್ತು. ಹುಡುಗಿರಿಗಾದರೆ ಜಾಸ್ತಿ ಗಿಫ್ಟ್ ಕೊಡ್ತೀನಿ. ನಾವೆಂಥವ್ರು ಅಂದರೆ ಒಂದು ದಿನಾನು ಡೈರಿ ಮಿಲ್ಕ್ನ 150 ರೂಪಾಯಿ ಕೊಟ್ಟು ತಿಂದವರೆಲ್ಲ ನಮ್ಮ ಹುಡುಗಿಗೆ ಕೊಡಿಸ್ತೀವಿ, ಅವಳದ್ರಲ್ಲಿ ಒಂದು ಚೂರು ತಿಂತೀವಿ ಅಷ್ಟೇ. Emotional damage. I am God. God is great. Idiot.